ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ ಮಾಡುವುದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಮ್ಮ ಮನೆಯವರು ಚಿಕನ್ ತೊಗೊಬಂದಿದ್ದಾರೆ. ಇಲ್ಲಿ 1/4 kg ಅಷ್ಟು ಚಿಕನ್ ಇದೆ. ಈಗ ಬಿರಿಯಾನಿ ಮಾಡುವುದು ಹೇಗೆ ಅಂತ ನೋಡ್ಕೊಬರೋಣ. ಮತ್ತು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಫ್ರೆಂಡ್ಸ್. ನೋಡಿ, ನಾವು ಚಿಕನ್ ಬಿರಿಯಾನಿಗೆ ಪೀಸ್ ಒಂಚೂರು ದಪ್ಪನೇ ಇರಲಿ ಅಂತ ಹೊಡ್ಕೊಬಂದಿರೋದು. ನೋಡಿ, ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಒಂದು ಮೊಗ್ಗು, 1-2 ಚಕ್ಕೆ, ಒಂದು ಅರಿಶಿನ ಪುಡಿ, ಲವಂಗ, ಮೊಗ್ಗು ಮತ್ತು ಏಲಕ್ಕಿ, ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 3-4 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ. ಮತ್ತು ಇಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನು ಏನೇನು ತೋರಿಸಿದೆ ಅವೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಬಿಟ್ಬಿಟ್ಟು ಬಾಕಿದೆಲ್ಲ ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಎಷ್ಟು ಬೇಕು ರುಬ್ಬೋಕ್ಕೆ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ನಾನು ಇವಾಗ ರೈಸಿಗೆ 1-2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ ನೋಡಿ ಫಸ್ಟು. ಇವಾಗ 2 ಗ್ಲಾಸ್ ತೊಗೊಂಡಿದ್ದೀನಿ. ನಾನು ನೀರು ಎಷ್ಟು ಹಾಕ್ತೀನಿ ಅಂತ ಆಮೇಲೆ ಹೇಳ್ತೀನಿ. ನೀಟಾಗಿ 2-3 ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಹಂಗೆ ಬಿಡೋಣ. ಏಕೆಂದರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ನೆಂದರೆ. ನೋಡಿ, ಇವಾಗ ಒಂದು ಕುಕ್ಕರ್ ಇಕ್ಕಿದ್ದೀನಿ. ಕುಕ್ಕರು ಸ್ವಲ್ಪ ಹೀಟ್ ಆದಮೇಲೆ 3-4 ಸ್ಪೂನು ಆಯಿಲ್ ಹಾಕ್ತೀನಿ. ಯಾಕೆಂದರೆ ನಾನು ಬಿರಿಯಾನಿ ಜಾಸ್ತಿ ಆಯಿಲ್ ಹಾಕಲ್ಲ. ನಮ್ಮಲ್ಲಿ ಯಾರೂ ಆಯಿಲ್ ಅಷ್ಟಾಗಿ ಇಷ್ಟಪಡಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಆಯಿಲ್ ಹಾಕೋಬೋದು. ಅದಕ್ಕೆ ನಾನು ಏನು ಕಟ್ ಮಾಡಿಟ್ಟಿದ್ದೆ ಆನಿಯನ್ನ ಹಾಕ್ತಾಯಿದ್ದೀನಿ. ಇದು ಗೋಲ್ಡ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ನಾನು ಏನೇನು ರುಬ್ಬಿದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಾದ್ಮೇಲೆ ಅದೊಂದು ಸ್ವಲ್ಪ ಕುದಿ ಬರೋವರೆಗೂ ಅದನ್ನು ಹಾಗೇ ಒಂದು ಸ್ವಲ್ಪ ಕೈ ಆಡ್ತಾ ಇರೋಣ. ಇವಾಗ ನಾವೇನು ಚಿಕನ್ ತೊಳೆದಿಟ್ಟಿದ್ವೋ ಅದನ್ನು ಇದಕ್ಕೆ ಸೇರಿಸೋಣ. ನೋಡಿ, ಚಿಕನ್ನ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಷ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರೆಲ್ಲ ನೀಟಾಗಿ ಹಿಂಡ್ಬಿಟ್ಟು ಹಾಕೋಬೇಕು. ಏಕೆಂದರೆ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಹೇಳಿದ್ದು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇವಾಗ ನಾವೇನು ಹೆಚ್ಚಿಟ್ಕೊಂಡಿದ್ದೋ ಟೊಮೊಟೊನೂ ಕೂಡ ಸೇರಿಸೋಣ. ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಂಗೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಯಾಕೆಂದರೆ ಕುದ್ರೆ ಚೆನ್ನಾಗಿರುತ್ತಲ್ವ, ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಇವಾಗ ನೋಡಿ, ನಾನು ಅಕ್ಕಿ ತೊಳೆದಿಟ್ಟಿದ್ನಲ್ಲ, 2 ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೆ. ಅಕ್ಕಿನೂ ಇದಕ್ಕೆ ನೀಟಾಗಿ ನೀರಿಲ್ದಂಗೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಫಸ್ಟೇ ಹೇಳಿದ್ದೆ ಇದಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಇನ್ನೂ ಹೇಳಿರಲಿಲ್ಲ. ನೋಡಿ, ಈಗ ಹೇಳ್ತೀನಿ. ಅದರಲ್ಲೆಲ್ಲ ನೀರು ಬಿಟ್ಕೊಂಡಿದ್ದೆ. ಅದಕ್ಕೆ ನಾನು 2 ಗ್ಲಾಸ್ ಅಕ್ಕಿಗೆ ಇವಾಗ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸು ಒಂದು ಸ್ವಲ್ಪ. ನೋಡಿ, 4 ಗ್ಲಾಸ್ ಹಾಕಬಾರ್ದು. ಏಕೆಂದರೆ ಅಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ, ಅದಕ್ಕೆ ಹುಡಿಯಾಗಿ ಬರಲ್ಲ. ನೀರು ಒಂದು ಸ್ವಲ್ಪ 3-4 ಗ್ಲಾಸಷ್ಟು ನೀರು ಹಾಕಿ ಇವಾಗ ಮಿಕ್ಸ್ ಮಾಡಬೇಕು. ಏಕೆಂದರೆ 4 ಗ್ಲಾಸ್ ಹಾಕೋದ್ರಿಂದವ ಹುಡಿಯಾಗಿ ಬರಲ್ಲ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ಅಕ್ಕ ಹುಡಿನೇ ಆಗಲ್ಲ ಬಿರಿಯಾನಿ ಮಾಡಿದರೆ, ಒಂಥರ ಮುದ್ದೆ ಥರ ಆಗುತ್ತೆ ಅಂತ. ಇದು ಯಾವ ರೀತಿಯೂ ಆಗಲ್ಲ. ಏಕೆಂದರೆ ನೀರು ಜಾಸ್ತಿ ಆದರೆ ಹಂಗಾಗುತ್ತೆ. ನೀರೇನಾದರೂ ಕಮ್ಮಿ ಆದರೆ ಹುಡಿಯಾಗಿ ಬರುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇರುತ್ತೆ. ನಿಮಗೆ ಉಪ್ಪು ಸಪ್ಪೆ ಬೇಕು ಅಂದರೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು. ಯಾಕಂದ್ರೆ ನಾನು ಒಂದೇ ಟೈಮ್ ಹಾಕಿದ್ದೆ. ಚೆನ್ನಾಗಿದೆ, ಸಾಕು ನಮಗೆ. ಇವಾಗ ಒಂದು 3 ವಿಷಲು ಕೂಗಿಸ್ಕೊಳ್ಳೋಣ. ಕೂಗಿಸ್ಕೊಂಡಾದ್ಮೇಲೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಬಿರಿಯಾನಿ ಹುಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಮತ್ತು ಹುಡಿಯಾಗಿದೆ. ಮತ್ತು ಪೀಸು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದ್ದೇವೆ ಫ್ರೆಂಡ್ಸ್. ನೋಡಿ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಯಾವುದೋ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ಬರುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಸೂಪರಾಗಿದೆ ಫ್ರೆಂಡ್ಸ್. ಇದೇ ರೀತಿ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಬಾಯಿಗೆ ಇಕ್ತಾಯಿದ್ರೆ ಟೇಸ್ಟ್ ನೋಡಿ. ನಾನಿಲ್ಲಿ ಯಾವ ಪೌಡ್ರೂ ಹಾಕಿಲ್ಲ, ಏನೂ ಇಲ್ಲ. ಮನೇಲೇ ಇರೋ ವಸ್ತುಗಳಿಂದ ಮಾಡಿರೋದು ಫ್ರೆಂಡ್ಸ್. ಬಾಯ್.